ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ನಟ ದರ್ಶನ್ ಅಭಿಮಾನಿಯ ಕೊಲೆ ಕೇಸ್ನಲ್ಲಿ ಎ1 ಆರೋಪಿಯಾಗಿ ಗೆಳತಿ ಪವಿತ್ರ ಗೌಡ ಜೊತೆಗೆ ಜೈಲು ಕಂಬಿಯನ್ನು ಎಣಿಸ್ತಾ ಇರುವಂತಹ ನಟ ದರ್ಶನ್ ಎಲ್ಲರಿಗೂ ಬೇಕಾಗಿರುವಂತಹ ಹೀರೋ, ಎಲ್ಲರೂ ಬಯಸುವಂತಹ ಹೀರೋ, ಪಕ್ಷಾತೀತವಾಗಿ ಎಲ್ಲರೂ ನಿರೀಕ್ಷೆ ಮಾಡುವಂತಹ ಹೀರೋ. 2011ರಲ್ಲಿ ಮೊದಲ ಬಾರಿಗೆ ನಟ ದರ್ಶನ್ ಜೈಲಿಗೆ ಹೋಗ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ 28 ದಿನ ಜೈಲು ಕಂಬಿಯನ್ನು ಎಣಿಸ್ತಾರೆ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲಿನ ಹಲ್ಲೆ ಪ್ರಕರಣದಲ್ಲಿ. ಈಗ 2ನೆಯ ಬಾರಿಗೆ ಜೈಲು ಪಾಲಾಗಿದ್ದಾರೆ, ಕಂಬಿ ಎಣಿಸ್ತಾ ಇದ್ದಾರೆ. ಅಭಿಮಾನಿಯ ಕೊಲೆ ಕೇಸ್ನಲ್ಲಿ ಗಂಭೀರ ಪ್ರಕರಣ. ಈ ಕೇಸ್ನಲ್ಲಿ, ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನು ಬಚಾವ್ ಮಾಡಲಿಕ್ಕೆ ಸರ್ಕಾರದಲ್ಲೇ ಇರುವಂತಹ ಸಚಿವರು, ವಿರೋಧ ಪಕ್ಷಗಳಲ್ಲಿರುವಂತಹ ಶಾಸಕರು, ಪ್ರಭಾವಿ ರಾಜಕಾರಣಿಗಳು ಒತ್ತಡ ಹಾಕ್ತಿದ್ದಾರೆ ಎನ್ನುವಂಥದ್ದು ವರದಿ. ಪೊಲೀಸರ ಮೇಲೆ, ಸರ್ಕಾರದ ಮೇಲೇನೆ ಒತ್ತಡ ಹಾಕ್ತಾ ಇದ್ದಾರೆ. ಈ ಕೇಸನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನು ಮಾಡಲಾಗಿತ್ತು ಅಥವಾ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ವರದಿ. ಹಾಗೆ ನೋಡೋಕ್ಕೋದ್ರೆ ಆ ಪ್ರಭಾವ, ಆ ಒತ್ತಡ, ಆ ಆಫರು, ಆ ಆಮಿಷಗಳಲ್ಲಿ ಯಾವುದೇ ಅಚ್ಚರಿ ಪಡಬೇಕಾದಂಥ ಅಗತ್ಯ ಏನಿಲ್ಲ, ಔಹಾರಬೇಕಾದಂಥ ಅಗತ್ಯ ಏನಿಲ್ಲ, ಅದರಲ್ಲಿ ಸೋಜಿಗೆ ಆಗುವಂತಹ ಯಾವುದೇ ವಿಚಾರಗಳಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆರಂಭದಲ್ಲೇ ಹೇಳಿದ ಹಾಗೆ ನಟ ದರ್ಶನ್ ಅವರು ಎಲ್ಲ ರಾಜಕಾರಣಿಗಳು ಬಯಸುವಂತಹ ನಾಯಕ, ನಟ, ಹೀರೋ. 2013ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ನಟ ದರ್ಶನ್ ಅವರನ್ನು ತನ್ನ ಪಕ್ಷದ ಸ್ಟಾರ್ ಪ್ರಚಾರಕ ಅಂತೇಳಿ ಮಾಡಿತ್ತು. ಸ್ಟಾರ್ ಪ್ರಚಾರಕ ನಟ ದರ್ಶನ್ 2013ರ ವಿಧಾನಸಭಾ ಚುನಾವಣೆಯಲ್ಲಿ, ಅಂದರೆ 11 ವರ್ಷಗಳ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕ, ಸ್ಟಾರ್ ಕ್ಯಾಂಪೇನರ್, ಚುನಾವಣಾ ಆಯೋಗಕ್ಕೆ ಕೊಟ್ಟಂತಹ ಪಟ್ಟಿಯಲ್ಲಿ ನಟ ದರ್ಶನ್ ಅವರ ಹೆಸರಿತ್ತು. ಅದೇ ಚುನಾವಣೆಯಲ್ಲಿ 2013ರ ಅದೇ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ನಟ ದರ್ಶನ್ ಅವರು JDSನ ಅಭ್ಯರ್ಥಿ, ಕಿತ್ತೂರು ಕ್ಷೇತ್ರದ JDSನ ಅಭ್ಯರ್ಥಿ ಪರವಾಗಿಯೂ ಕೂಡ ಮತಯಾಚನೆಯನ್ನು ಮಾಡಿದರು 2013ರಲ್ಲಿ. ಮೊದಲ ಬಾರಿಗೆ ನಟ ದರ್ಶನ್ ಜೈಲಿಗೆ ಹೋಗಿದ್ದು ಯಾವಾಗ? 2011ರಲ್ಲಿ. ಅದಾದ 2 ವರ್ಷಗಳ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ನಟ ದರ್ಶನ್ ಅವರು ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರು ಜೊತೆಗೆ JDSನ ಪರವಾಗಿಯೂ ಕೂಡ ನಟ ದರ್ಶನ್ ಪ್ರಚಾರ ಮಾಡಿದರು. 2011ರಲ್ಲಿ ಮೊದಲ ಬಾರಿಗೆ ಜೈಲಿಗೆ ಹೋದ ಬಳಿಕ ನಟ ದರ್ಶನ್ ಸರಣಿ ರೂಪದಲ್ಲಿ ವಿವಾದಗಳಲ್ಲಿ ತಗಲಾಕೊಳ್ತಾ ಇದ್ದಾರೆ. ಬೇರೆ ಬೇರೆ ವಿವಾದಗಳು, ಹಲ್ಲೆ ಪ್ರಕರಣ ಇರ್ಬೋದು, ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಇರ್ಬೋದು, ಅಭಿಮಾನಿಗಳ ಕುರಿತಾದಂತಹ ಪ್ರಕರಣಗಳಿರ್ಬೋದು, ಇನ್ಯಾರ್ದೋ ಹೀರೋಗಳ ಕುರಿತಾದಂತಹ ವಿಚಾರ ಇರ್ಬೋದು. ಹೀಗೆ ಸಾಲು ಸಾಲು ಪ್ರಕರಣಗಳಲ್ಲಿ ನಟ ದರ್ಶನ್ ಅವರು, ಅವರ ಹೆಸರು ಕೇಳಿ ಬರ್ತಾ ಇದೆ. ಇದೇ ಮೊದಲೇನಲ್ಲ. ಆದರೆ ನಟ ದರ್ಶನ್ ಅವರ ಡಿಮಾಂಡ್ ಕಮ್ಮಿ ಆಗಿಲ್ಲ. ನೋಡಿ, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಟ ದರ್ಶನ್ ಅವರು ಪ್ರಚಾರವನ್ನು ಮಾಡ್ತಾರೆ 2018ರಲ್ಲಿ. ಅದಾದ ಬಳಿಕ ಎಲ್ರಿಗೂ ಗೊತ್ತೇ ಇರುವಂಥದ್ದು, 2019ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರು ಗೆಲ್ಲಲಿಕ್ಕೆ ಪ್ರಮುಖ ಕಾರಣನೇ ನಟ ದರ್ಶನ್ ಮತ್ತು ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡಿದಂತಹ ಅಬ್ಬರದ ಪ್ರಚಾರ, ನಿರಂತರವಾದಂತಹ ಪ್ರಚಾರ, ಅಬ್ಬರದ ಪ್ರಚಾರ. ಅದೇ ಕಾರಣಕ್ಕೋಸ್ಕರ ಜೋಡೆತ್ತುಗಳಾಗಿ, ಕರ್ನಾಟಕ ರಾಜಕಾರಣದ ಜೋಡೆತ್ತುಗಳಾಗಿ ನಟ ಯಶ್ ಮತ್ತು ನಟ ದರ್ಶನ್ ಅವರು ಸುಮಲತಾ ಅಂಬರೀಷ್ ಅವರ ಪರವಾಗಿ ನಡೆಸಿದಂತಹ ಪ್ರಚಾರದ ಕಾರಣಕ್ಕೋಸ್ಕರ ಸುಮಲತಾ ಅಂಬರೀಷ್ ಅವರು ಪ್ರಚಂಡ ಬಹುಮತದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಗೆದ್ದರು 2019ರಲ್ಲಿ. ಸೊ ನಟರು ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಬಹುದು ಎನ್ನುವಂತಹ ದೃಷ್ಟಾಂತವನ್ನು, ಉದಾಹರಣೆಯನ್ನು ಕೊಟ್ಟಂತಹ ಚುನಾವಣೆ ಯಾವುದು ಅಂತ ಹೇಳಿದ್ರೆ ಅದು 2019ರ ಲೋಕಸಭಾ ಚುನಾವಣೆ, ಮಂಡ್ಯ ಲೋಕಸಭಾ ಚುನಾವಣೆ. ಇದಾದ ಬಳಿಕ 2020ರಲ್ಲಿ ಆಪರೇಷನ್ ಕಮಲ ಕಾರಣದಿಂದ ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದು ಕಾಂಗ್ರೆಸ್ನಲ್ಲಿದ್ದಂತಹ ಮುನಿರತ್ನ ಅವರು BJPಗೆ ಹೋಗಿ ಅಲ್ಲಿ ಉಪಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇದೇ ನಟ ದರ್ಶನ್ ಅವರು ಮುನಿರತ್ನ ಅವರ ಪರವಾಗಿ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೆ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ರೋಡ್ ಶೋ ಅನ್ನು ನಡೆಸಿದ್ರು. ದೊಡ್ಡ ರೋಡ್ ಶೋ, ಅದನ್ನು
ಕನ್ನಡದ ಎಲ್ಲ ಟಿ ವಿ ಚಾನಲ್ಗಳು ಕೂಡ ನೇರ ಪ್ರಸಾರ ಮಾಡಿದ್ರು. ರೋಡ್ ಶೋ ನಿಲ್ಲುವವರೆಗೂ ಕೂಡ ನೇರ ಪ್ರಸಾರ ಮಾಡಿದ್ರು. ಆ ರೋಡ್ ಶೋವನ್ನು ಕವರೇಜ್ ಮಾಡಿದರು 2020ರಲ್ಲಿ RR ನಗರ. ಗೊತ್ತಿರುತ್ತೆ ಎಲ್ಲರೂ ಕೂಡ ಆ ವಿಡಿಯೋಗಳನ್ನು ನೋಡಿರ್ತೀರಿ. ಅದಾದ ಬಳಿಕ ಕಳೆದ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ BJP ಅಧಿಕೃತವಾಗಿಯೇ ನಟ ದರ್ಶನ್ ಅವರು ನಮ್ಮ ಪರವಾಗಿ ಪ್ರಚಾರ ಮಾಡ್ತಾರೆ ಅಂಥೇಳಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಅಧಿಕೃತವಾಗಿ ಪಕ್ಷದ ಅಧಿಕೃತ ಪ್ರಕಟಣೆಯಲ್ಲಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿತು. KGFನಲ್ಲಿ ಪ್ರಚಾರ ಮಾಡಿದ್ರು ನಟ ದರ್ಶನ್ ಅವರು BJPಯ ಪರವಾಗಿ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಅಧಿಕೃತವಾಗಿ BJP ಬಿಡುಗಡೆ ಮಾಡಿದಂತಹ ಪಟ್ಟಿಯ ಪ್ರಕಾರ ಪ್ರಚಾರ ಮಾಡಿದ್ರು ನಟ ದರ್ಶನ್ ಅವರು. ಅದ್ರ ಜೊತೆಗೆ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಪರವಾಗಿಯೂ ಮತ್ತು ಹಿರೇಕೆರೂರಿನಲ್ಲಿ ಆಗ ಕೃಷಿ ಸಚಿವರಾಗಿದ್ದಂತಹ BC ಪಾಟೀಲ್ ಅವರ ಪರವಾಗಿಯೂ ನಟ ದರ್ಶನ್ ಅವರು ರೋಡ್ ಶೋ ಮುಖಾಂತರ ಪ್ರಚಾರವನ್ನು ಕೈಗೊಂಡರು. ಈ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರ ಪರವಾಗಿ, ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ನಟ ದರ್ಶನ್ ಅವರು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಅವರ ಪರವಾಗಿಯೂ ಕೂಡ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಮತ್ತೊಬ್ಬರು ಪ್ರಮುಖರು ಯಾರು ಅಂತ ಹೇಳಿದ್ರೆ BJPಯ ಶಾಸಕ, ಬೊಮ್ಮನಹಳ್ಳಿ BJPಯ ಶಾಸಕ ಸತೀಶ್ ರೆಡ್ಡಿ ಅವರ ಪರವಾಗಿ ತುಂಬ ಅತ್ಯಾಪ್ತ ಮುನಿರತ್ನ ಮತ್ತು ಸತೀಶ್ ರೆಡ್ಡಿ ಮತ್ತು ಜಮೀರ್ ಅಹಮದ್ ಖಾನ್ ಇವ್ರ ಜೊತೆಗೆ ತುಂಬ ಹತ್ತಿರದ ನಂಟನ್ನು ಹೊಂದಿರತಕ್ಕಂತಹ ನಟ ದರ್ಶನ್ ಬೊಮ್ಮನಹಳ್ಳಿಯಲ್ಲಿ ನಡೆದಂತಹ ಹಲವು ಕಾರ್ಯಕ್ರಮಗಳಿಗೆ, ಅದು ಕೂಡ ಸರ್ಕಾರಿ ಕಾರ್ಯಕ್ರಮಗಳಿಗೆ ನಟ ದರ್ಶನ್ ಅವರು ಭಾಗಿಯಾದರು. ಬೊಮ್ಮನಹಳ್ಳಿಯಲ್ಲಿ ಸತೀಶ್ ರೆಡ್ಡಿ ಅವರ ಪರವಾಗಿ ನಿರಂತರವಾಗಿ ಪ್ರಚಾರವನ್ನು ಕೈಗೊಂಡರು. ಈ ಹಿಂದೆಯೂ ಪ್ರಚಾರವನ್ನು ಮಾಡಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪ್ರಚಾರ ಮಾಡಿದ್ರು. ಅಗೇನ್ ಅದಕ್ಕೊಂದು ಪ್ರಮುಖ ಕಾರಣಗಳಲ್ಲಿ ಇನ್ನೊಂದಿತ್ತು. ಉಮಾಪತಿ ಗೌಡ ಅವರು ಸತೀಶ್ ರೆಡ್ಡಿ ಅವರ ವಿರುದ್ಧವಾಗಿ ಬೊಮ್ಮನಹಳ್ಳಿಯಲ್ಲಿ ನಿಂತಿದ್ದರು. ಸೊ ಸತೀಶ್ ರೆಡ್ಡಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ರು. ಮುನಿರತ್ನ ನಾಯ್ಡು ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಈ ವಿಜಯನಗರದಲ್ಲಿ ನಡೆದಂತಹ ಹಂಪಿ ಉತ್ಸವದಲ್ಲಿ ನಟ ದರ್ಶನ್ ಅವರನ್ನು ಕರೆಸಿ ವೇದಿಕೆಯಲ್ಲಿ ಭಾಷಣ ಮಾಡಿಸಿದ್ರು. ರಾಜಕಾರಣಿಗಳು, ಆಮೇಲೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ನಾವು. ಇವತ್ತು ಅಶೋಕ್ ಅವರು ನಟ ದರ್ಶನ್ ಅವರಿಗೆ ಚಾಟಿ ಬೀಸಿದ್ದಾರೆ, ಕಾನೂನಿಗಿಂತ ನಟ ದರ್ಶನ್ ದೊಡ್ಡವರಲ್ಲ ಅಂತೇಳಿ. ಬಟ್ 2020ರ RR ನಗರ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಅಶೋಕ್ ಒಂದು ಡೈಲಾಗನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ತಾಕತ್ತಿದ್ರೆ ಕಾಂಗ್ರೆಸ್ನವರು ನಟ ದರ್ಶನ್ ಅವರನ್ನು ಕರೆಸ್ಬಿಟ್ಟು ಪ್ರಚಾರ ಮಾಡಲಿ ಅಂತ. ತಾಕತ್ತಿದ್ರೆ, ದಮ್ಮಿದ್ರೆ ಕಾಂಗ್ರೆಸ್ನವರು ನಟ ದರ್ಶನ್ ಅವರನ್ನು ಕರ್ಕೊಬಂದು ಪ್ರಚಾರ ಮಾಡಲಿ ಎನ್ನುವಂತಹ ಸವಾಲನ್ನು ಹಾಕ್ತಾರೆ ಅಶೋಕ್ ಅವರು. ಯಾವಾಗ 2020ರಲ್ಲಿ ಮುನಿರತ್ನ ಅವರ ಪರವಾಗಿ ನಟ ದರ್ಶನ್ ಪ್ರಚಾರ ಕೈಗೊಂಡಂತಹ ಸಂದರ್ಭದಲ್ಲಿ. ವಿಚಿತ್ರ ಏನು ಅಂತ ಹೇಳಿದ್ರೆ, ಈಗ ಕಳೆದ ವರ್ಷ ಏನು ವಿಧಾನಸಭಾ ಚುನಾವಣೆಯಲ್ಲಿ BJPಯವರು ಅಧಿಕೃತವಾಗಿ ನಟ ದರ್ಶನ್ ಅವರು ಪ್ರಚಾರ ಮಾಡ್ತಾರೆ ಅಂತೇಳಿ ಏನು ಪಟ್ಟಿಯನ್ನು ಬಿಟ್ಟರು, ಅಷ್ಟೊತ್ತಿಗಾಗಲೇ ನಟ ದರ್ಶನ್ ಹಲವು ಪ್ರಕರಣಗಳಲ್ಲಿ, ಹಲವು ವಿವಾದಗಳಲ್ಲಿ ತಗಲಾಕೊಂಡಿದ್ರು. ಅದರಲ್ಲೂ ಕೂಡ ಅದೃಷ್ಟ ದೇವತೆ, ನಮ್ಮ ಸಂಪತ್ತಿನ ದೇವತೆ ಅಂತೇಳಿ ನಾವು ಭಕ್ತಿಯಿಂದ ಪೂಜೆ ಮಾಡುವಂತಹ ಲಕ್ಷ್ಮಿ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನಟ ದರ್ಶನ್. ಬಟ್ಟೆ ಬಿಚ್ಚಿ ಕೂರಿಸ್ಬೇಕು ಲಕ್ಷ್ಮಿಯನ್ನು, ಮನೆಗೆ ಬಂದ ತಕ್ಷಣ ಬೆಡ್ರೂಮಿಗೆ ಕರ್ಕೊಂಡೋಗಿ ಅಂತೇಳಿ. ಅಷ್ಟು ಕೇವಲವಾಗಿ, ಅಷ್ಟು ತುಚ್ಛವಾಗಿ ಮಾತಾಡಿದಂತಹ ನಟ ದರ್ಶನ್ ಅವರನ್ನು BJPಯವರು ಲಿಸ್ಟ್ ಅನೌನ್ಸ್ ಮಾಡಿ ಪ್ರಚಾರ ಮಾಡೋದು. ಲಿಸ್ಟ್ ಅನೌನ್ಸ್ ಮಾಡಿ ಪ್ರಚಾರಕ್ಕೆ ಕರೆದುಕೊಂಡು ಹೋದರು. ಕಾಂಗ್ರೆಸ್ನವರು ಪ್ರಚಾರಕ್ಕೆ ಕರೆದರು. ಸೊ ಈಗ ನಟ ದರ್ಶನ್ ರಾಜಕಾರಣಿಗಳ ಪ್ರಭಾವವನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅಚ್ಚರಿ ಏನೂ ಇಲ್ಲ. BJPಯ ಶಾಸಕರ ಪರವಾಗಿ ನೋಡಿ, ಒಂದೇ ದಿನ ಆ್ಯಕ್ಚುಲಿ 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ದಿನ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾರೆ BJPಯ ಪರವಾಗಿ. ಒಂದೇ ದಿನ KGF, ಬಂಗಾರಪೇಟೆ, ಕೋಲಾರ, ಮಾಲೂರು, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಆಮೇಲೆ ಹಿರೇಕೆರೂರು, ಹೊನ್ನಾಳಿ. ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಸತೀಶ್ ರೆಡ್ಡಿ ಪರವಾಗಿ ಬೊಮ್ಮನಹಳ್ಳಿಯಲ್ಲಿ BJP ಶಾಸಕ, RR ನಗರದಲ್ಲಿ ಮುನಿರತ್ನ ನಾಯ್ಡು ಅವರ ಪರವಾಗಿ BJP ಶಾಸಕ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಸೊ
ಇಷ್ಟೆಲ್ಲ ರಾಜಕೀಯ ನಂಟನ್ನು ಹೊಂದಿರತಕ್ಕಂತಹ ನಟ ದರ್ಶನ್ ಅವರ ಪರವಾಗಿ ರಾಜಕಾರಣಿಗಳು ಒತ್ತಡ ಹಾಕಿದ್ರು ಅಂಥೇಳಿ ಔಹಾರುವಂತಹ ದಿಗ್ಭ್ರಮೆಯನ್ನು ಮಾಡುವಂತಹ ಯಾವ ಅವಶ್ಯಕತೆಯೂ ಕೂಡ ಇಲ್ಲ. ಕೇಳಬೇಕಾಗಿರುವಂಥದ್ದು ನಾವಷ್ಟೇ. ಆಮೇಲೆ ನಟ ದರ್ಶನ್ ಅವರು ಯಾರ ಪರವಾಗಿ ಪ್ರಚಾರವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು. ಪ್ರತಿ ಸಲ ಅವರು ಹೇಳ್ತಾರೆ ಈ ಮಾತನ್ನು ಕ್ಯಾಂಪೇನ್ ಸಂದರ್ಭದಲ್ಲಿ, ನಾನು ಪಕ್ಷ ನೋಡಿ ಬಂದಿಲ್ಲ, ವ್ಯಕ್ತಿ ನೋಡಿ ಬಂದಿದ್ದೀನಿ ಅಂತ. ವ್ಯಕ್ತಿ ಒಳ್ಳೆಯವನು, ಹಾಗಾಗಿ ನಾನು ಪ್ರಚಾರಕ್ಕೆ ಬಂದಿದ್ದೀನಿ ಅಂತೇಳಿ. ಜನಸಾಮಾನ್ಯರು ಪ್ರಶ್ನೆ ಕೇಳಬೇಕಿತ್ತು, ಅಥವಾ ಮೀಡಿಯಾದವರು ರಾಜಕಾರಣಿಗಳಿಗೆ ಪ್ರಶ್ನೆಗಳನ್ನು ಕೇಳಬೇಕಿತ್ತು. ಈಗ ಕಳೆದ ಬಾರಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಮಾಡಿದಂತಹ ಸಂದರ್ಭದಲ್ಲಿ BJPಯವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಿದ್ರೆ ಮುಗಿತಾ ಇತ್ತು. ಯಾಕೆ ಇಷ್ಟೊಂದು ಆರೋಪಗಳಿಗೆ ಒಳಗಾಗಿರುವಂತಹ, ಇಷ್ಟೊಂದು ವಿವಾದಕ್ಕೆ ಒಳಗಾಗಿರುವಂತಹ, ಸಂಪತ್ತಿನ ದೇವತೆ ಲಕ್ಷ್ಮಿ ಬಗ್ಗೆ ಇಷ್ಟೊಂದು ತುಚ್ಛವಾಗಿ ಮಾತಾಡಿರುವಂತಹ ಒಬ್ಬ ನಟನನ್ನು ಕರ್ಕೊಬಂದು ಯಾಕೆ ಕ್ಯಾಂಪೇನ್ ಮಾಡ್ತಿದ್ರಿ, ಯಾವ ಮೊರಾಲಿಟಿ ಮೇಲೆ ಕ್ಯಾಂಪೇನ್ ಮಾಡ್ತಾ ಇದ್ರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಿದ್ರೆ ಈ ರಾಜಕೀಯ ಪ್ರಭಾವಕ್ಕೆ ಕತ್ತರಿ ಬೀಳ್ತಾ ಇತ್ತು. ಕಾಂಗ್ರೆಸ್ನವ್ರಿಗೂ ಪ್ರಶ್ನೆ ಕೇಳಬೇಕಿತ್ತು ಮೀಡಿಯಾದವರು. RR ನಗರದಲ್ಲಿ ಕ್ಯಾಂಪೇನ್ ಮಾಡಿದಂತಹ ಸಂದರ್ಭದಲ್ಲಿ ಪತ್ನಿಯ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಹೋದಂತಹ ಒಬ್ಬ ನಟನನ್ನು ಕರ್ಕೊಬಂದು ಕ್ಯಾಂಪೇನ್ ಮಾಡಿಸ್ತಾ ಇದ್ರಲ್ಲ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿದಿದ್ರೆ ಮುನಿರತ್ನ ಅವರು ಅದಕ್ಕೆ ಉತ್ತರ ಅವತ್ತೇ ಕೊಡ್ತಾ ಇದ್ರು. ಸೊ ರಾಜಕೀಯ ಎಲ್ಲರಿಗೂ ಬೇಕು, ಹೀರೋಗಳು ಎಲ್ರಿಗೂ ಬೇಕು. ಈಗ ಕುಮಾರಸ್ವಾಮಿ ಅವರು ಹೇಳ್ಬೋದು ನಟ ದರ್ಶನ್ ಹಾಗೆ ಹೀಗೆ ಅಂಥೇಳಿ. ನಾಳೆ ಇನ್ನೊಬ್ಬ ನಟನು ನೋಡಿ ಸುದೀಪ್ ಬಂದರು. ಯಾಕೆ ಬರ್ತಾರೆ ನಾಯಕ ನಟರು? ಸೋಷಿಯಲ್ ಕಾಸಲ್ಲಿ, ಸಾಮಾಜಿಕ ಕಾಳಜಿ ಮತ್ತು ಜನಸಾಮಾನ್ಯರ ಕಾಳಜಿ ಇರ್ತಕ್ಕಂಥ ವಿಷಯಗಳಲ್ಲಿ ಪಾತ್ರವನ್ನು ವಹಿಸದಂತಹ, ಆ ಹೋರಾಟದಲ್ಲಿ ಭಾಗಿಯಾಗದಂತಹ ಸಿನಿಮಾ ನಟರು ಯಾಕೆ ರಾಜಕೀಯ ಕ್ಯಾಂಪೇನಲ್ಲಿ ಭಾಗವಹಿಸಬೇಕು ಎನ್ನುವಂಥ ಬೇಸಿಕ್ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಮತ್ತು ಯಾವ ಮೊರಾಲಿಟಿ ಆಧಾರದ ಮೇಲೆ ನೀವು ಕ್ಯಾಂಪೇನ್ ಒಂದು ವೇಳೆ ಒಬ್ಬ ರಾಜಕಾರಣಿ ಇಷ್ಟೆಲ್ಲ ವಿವಾದಗಳಲ್ಲಿ ತಗಲಾಕೊಂಡಿದ್ದಿದ್ರೆ ನಾವು ಕೇಳ್ತಾ ಇರಲಿಲ್ವಾ, ಯಾಕೆ ಅವನಿಗೆ ಟಿಕೆಟ್ ಕೊಟ್ರಿ, ಯಾಕೆ ಅವನಿಗೆ ಆ ಪೋಸ್ಟನ್ನು ಕೊಟ್ರಿ ಅಂತೇಳಿ. ಬಟ್ ನಾವು ಹೀರೋಗಳನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಅದು ಆಗಿರುವಂತಹ ಸಮಸ್ಯೆ. ಸೊ ರಾಜಕಾರಣಿಗಳಿಗೆ ಪ್ರಶ್ನೆ ಕೇಳಬೇಕು. ಇಷ್ಟೂ ಜನ, ಸುಮಲತಾ ಅಂಬರೀಷು, ಮುನಿರತ್ನ ನಾಯ್ಡು, ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ, ಆಮೇಲೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳಾಗಿದ್ದಂಥವರು, DK ಸುರೇಶು, ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಸ್ಟಾರ್ ಚಂದ್ರು, ಸಿದ್ದರಾಮಯ್ಯನವರು, ಎಲ್ಲರ ಹತ್ರನೂ ನಾವು ಪ್ರಶ್ನೆ ಕೇಳಬೇಕು. ನೀವು ಯಾವ ನೈತಿಕತೆಯ ಆಧಾರದಲ್ಲಿ ಈ ನಟನನ್ನು ಕ್ಯಾಂಪೇನಿಗೆ ಕರೆದ್ರಿ, ಯಾವ ಸಂದೇಶವನ್ನು ಕೊಡಕ್ಕೆ ಕರೆದ್ರಿ ಎನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕು. ನೆಕ್ಸ್ಟ್ ಟೈಮ್ ಈ ನಟ ಮತ್ತೆ ಏನಾದರೂ, ಈ ನಟ ಅಂತಲ್ಲ, ಇಂತಹ ನಟರು ಮತ್ತೆ ಕ್ಯಾಂಪೇನಿಗೆ ಏನಾದರೂ ಬಂದರೆ ನಾವು ಕೇಳಬೇಕಾಗಿರುವಂತಹ ಮೊದಲ ಪ್ರಶ್ನೆ ಆ್ಯಸ್ ಎ ಕಾಮನ್ ಪೀಪಲ್, ಈ ನೆಲದ ಜನಸಾಮಾನ್ಯರಾಗಿ